ಈಗ ನಾವು ಈ ಹಬ್ಬಗಳನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ಅದರಲ್ಲೂ ಏನಂದ್ರೆ ಒಂಥರ ಸಂಪ್ರದಾಯ ಮತ್ತು ಸಂಸ್ಕೃತಿಗೆ ಒಂದು ಒಳ್ಳೆ ನೆಲೆಬೀಡು ಅಂತಾನೆ ಹೇಳ್ಬಹುದು ಹೌದು. ಗುರುಗಳೇ. ಸೊ ಈ ಹಬ್ಬವನ್ನ ನಮ್ಮ ಕರ್ನಾಟಕದಲ್ಲೇ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಾಗಿ ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈ ಕಡೆ ದಕ್ಷಿಣಕ್ಕೆ ಬಂತಂದ್ರೆ ಬೆಂಗಳೂರು ಕಡೆ ಅಥವಾ ಈ ಕಡೆ ಬಂತು ಅಂತಂದ್ರೆ ಸ್ವಲ್ಪ ಆಂಧ್ರ ಮತ್ತೆ ಕರ್ನಾಟಕ ಎರಡು ಮಿಕ್ಸ್ ಆಗಿರುತ್ತೆ. ಉತ್ತರ ಕರ್ನಾಟಕ ಕಡೆನೇ ಬೇರೆ ರೀತಿ ಇರುತ್ತೆ. ಹೌದು. ನೀವು ಗಮನಿಸಿರೋ ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಯಾವ ಯಾವ ರೀತಿಯಾದಂತ ವೈಶಿಷ್ಟ್ಯತೆನ ಹೊಂದಿರುತ್ತೆ ಅಂತ ನಮ್ಮ ಹಬ್ಬ? ನೋಡಿ, ಈ ತುಮಕೂರು ಕಡೆ ನಾವು ಹೋದಾಗ ಒಂದಷ್ಟು ಅಲ್ಲಿನ ಪೂಜೆ ಪುನಸ್ಕಾರಗಳಾಗಬಹುದು, ಆ ಕಡೆನ ಪದ್ಧತಿಗಳನ್ನೇ ಒಂದಷ್ಟು ನಾವು ಬೇರೆ ಬೇರೆ ರೀತಿಯಲ್ಲಿ, ಆದರೆ ಎಲ್ಲ ರೀತಿಯಲ್ಲಿ ಎಳ್ಳು ಬೇರುವಂಥದ್ದು ಅದು ಸೇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಹಬ್ಬದ ಆಚರಣೆ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡುವಂಥದ್ದು ಇರುತ್ತೆ. ಮತ್ತೆ ನಗರ ಪ್ರದೇಶಗಳಿಗೆ ಬಂದಾಗ ಒಂದಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಒಂದಷ್ಟು ಸಂಪ್ರದಾಯಗಳು ಗೊತ್ತಿರುವಂಥವ್ರು ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲಾ ಕ್ಷೇತ್ರದಲ್ಲಿರುವಂಥವ್ರು, ಆ ಕಡೆ ಆಂಧ್ರ ಆಗಬಹುದು ಅಥವಾ ತಮಿಳುನಾಡು ಆಗಬಹುದು ಅಥವಾ ಕೇರಳ ಆಗಬಹುದು, ಎಲ್ಲರೂ ಸೇರಿರುವಂತಹದ್ದಾಗಿರೋದ್ರಿಂದ ಎಲ್ಲ ಹಬ್ಬದ ಆಚರಣೆನೂ ಅವರದೇ ಆದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಿದೆ. ನಾವು ಮನೆ ಪಕ್ಕದಲ್ಲಿ ನೋಡಿದಾಗ ಆಚೆ ಒಂದು 4 ಕಲ್ಲು ಇಟ್ಬಿಟ್ಟು ಅಲ್ಲಿ ಪೊಂಗಲ್ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ನಾವು ಕೇರಳದವರು, ನಾವು ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ ಅಂತೇಳಿ ಅವ್ರದ್ದೇ ಆದಂಥ ಆಚರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಬಂದರೆ ಎಲ್ಲರೂ ಹಬ್ಬದ ಆಚರಣೆಗಳು ಅವರದೇ ಆದಂತಹ ಆಚರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಕರ್ನಾಟಕದ ಆಚರಣೆ ಏನಿರುತ್ತೆ ಅದನ್ನೇ ಆಚರಣೆ ಮಾಡುವಂಥದ್ದೇ ಬಹಳ ಶ್ರೇಷ್ಠವಾದಂಥದ್ದಿರುತ್ತೆ. ಅದರಲ್ಲಿ ಹಳ್ಳಿಗಾಡಿನಲ್ಲಿ ಇರುವಂತಹದ್ದು ಏನಿರುತ್ತೆ, ಹಸುಗಳೇ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ದವಸ ಧಾನ್ಯಗಳನ್ನು ಬೆಳೆದಿರುವಂಥದ್ದನ್ನು ಪೂಜೆ ಮಾಡಿ ಮನೆಗೆ ತೆಗೆದುಕೊಬರುವಂಥದ್ದಾಗಬಹುದು, ಈ ಹಸುಗಳಿಗೆ ಕಿಚ್ಚಾಯಿಸಿ ಅದಕ್ಕೆ ಆದಂತಹದ್ದು ಒಂದು ಸಂಭ್ರಮನ ಆಚರಣೆ ಮಾಡುವಂಥದ್ದಾಗ್ಬೋದು. ಇದನ್ನು ನೋಡೋದಕ್ಕೆ ನಮಗೊಂದು ಖುಷಿಯಾದಂತಹದ್ದು, ಕಣ್ಣಿಗೆ ಒಂದಷ್ಟು ಏನೋ ಒಂದು ಸಂಭ್ರಮ ಕಾಣುವಂಥದ್ದು ನಾವು ನೋಡಬಹುದಾಗಿದೆ. ಮತ್ತೆ ಯಾವುದೇ ಹಬ್ಬ ಆಚರಣೆ ಆದ್ರೇನು ಅದರದೇ ಆದಂಥ ಒಂದಷ್ಟು ಹಿನ್ನೆಲೆಗಳನ್ನು ನಾವು ನೋಡ್ತೀವಿ. ನೋಡಿ, ಈ ಹಸುಗಳಿಗೆ ಕಿಚ್ಚಾಯಿಸುವಂಥದ್ದು ಅಂತ, ಹಚ್ಚಿ ಆಯಿಸುವಂಥದ್ದು ಅಂತ. ಅಂದ್ರೆ ಈ ಹಸುಗಳು ಇಡೀ ವರ್ಷ ಅದು ಚಳಿಗಾಲದಲ್ಲಿ ಆ ಗೊರಸುಗಳ ಮಧ್ಯದಲ್ಲಿ ಒಂದಷ್ಟು ಸೂಕ್ಷ್ಮಾಣುಗಳು ಜೀವಿಗಳಿಂದ ಆ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳು ಇಂಥದ್ದೇನಾದರೂ ಸಮಸ್ಯೆ ಇದ್ರೆ ಆ ಕಿಚ್ಚಾಯಿಸುವಂಥ ಸಂದರ್ಭದಲ್ಲಿ ಆ ಬೆಂಕಿಗೆ ಶಾಖಕ್ಕೆ ಎಲ್ಲ ಹೋಗ್ಬಿಡುತ್ತೆ ಅನ್ನುವಂಥದ್ದು. ಇದೊಂದಷ್ಟು ಸಂಪ್ರದಾಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಹಿಂದಿನ ಕಾಲದವರು ಅವ್ರದ್ದೇ ಆದಂಥದ್ದು ಎಷ್ಟು ಸೈಂಟಿಫಿಕ್ ಆಗಿ ಆ ಹಬ್ಬದ ಆಚರಣೆ ಆ ಮಾಸಗಳಲ್ಲಿ ಅದನ್ನೇ ಮಾಡಬೇಕು ಅನ್ನುವಂಥದ್ದು ಬರೆದಿಟ್ಟಿದ್ದೀರೋ ನೋಡಿ. ನಾವು ಉತ್ತರಾಯಣ ದಕ್ಷಿಣಾಯನದ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ಆ ರಾತ್ರಿ ಕಡಿಮೆ ಆಗುತ್ತೆ, ಒಂದಷ್ಟು ಬೆಳಕು ಜಾಸ್ತಿ ಆಗುತ್ತೆ. ಅದು ಉತ್ತರಾಯಣ ಬೆಳಕು ಜಾಸ್ತಿ ಇದ್ದಂಥ ಸಂದರ್ಭದಲ್ಲೇ ಬರುತ್ತೆ, ರವಿ ಬದಲಾವಣೆ ಅಂತ ಸಂದರ್ಭದಲ್ಲಿ. ಆವಾಗ ದೇವರಿಗೆ ಬೆಳಕಿನ ಬೆಳಗು ಬೆಳಗ್ಗೆ ಜಾವ ಅಂತ ಹೇಳ್ತೀವಿ. ಅಂದ್ರೆ ಬೆಳಗಿನ ಜಾವ ರೀತಿಯಲ್ಲಿ ಅವ್ರಿಗೆ ದೇವರಿಗೆ ಅನುಗ್ರಹ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸರಿ ಗುರುಗಳೇ, ಈಗ ಈ ಸಂಕ್ರಾಂತಿ ಅಂದ್ರೆ ಒಂಥರ ಶುಭ ಸಂಕೇತ, ಶುಭವಾಗಿರುವಂಥದ್ದು. ಈ ದಿನ ಒಳ್ಳೊಳ್ಳೆ ಕಾರ್ಯಗಳು ಮತ್ತೆ ಒಳ್ಳೊಳ್ಳೆ ಕೆಲಸಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಯಾವ್ಯಾವ ಶುಭಾರಂಭಕ್ಕೆ ಇದು ಒಂದು ಆದಿ ಅಂತ ಹೇಳ್ಬಹುದು? ನೀವು ಹೊಸದಾಗಿ ಏನೇ ಒಂದು ಸಂಕಲ್ಪ ಮಾಡಿಕೊಂಡ್ರೆ, ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ಈ ವರ್ಷದಲ್ಲಿ ನಾನು ಕಳೆದ ವರ್ಷದಲ್ಲಿ ನಾನು ಅನ್ಕೊಂಡಂಗೆ ಆಗಲಿಲ್ಲ, ಈ ವರ್ಷ ಆದ್ರೂ ನಾನು ಏನಾದರೂ ಒಂದು ಬಿಸ್ನೆಸ್ಗೆ ಕೈ ಹಿಡೋಣ ಅನ್ನುವಂಥದ್ದು ಏನಾದರೂ ಇದ್ದರೆ ಅಂಥದ್ದಕ್ಕೂ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅಥವಾ ಒಂದಷ್ಟು ಮದುವೆ ಸಮಾರಂಭಗಳು, ಭಾಳ ಜನ ಹೆಣ್ಮಕ್ಳಾಗ್ಬೋದು, ಕೆಲವು ಗಂಡು ಮಕ್ಕಳಿಗೆ ಮದುವೆಗಳು ಇರ್ತಾ ಇರೋದಿಲ್ಲ, ಅಂಥವ್ರಿಗೂ ಸಹ ಈ ಸಂಕ್ರಾಂತಿ ಹಬ್ಬದ ನಂತರ ಅವರು ಒಂದಷ್ಟು ಪ್ರಯತ್ನ ಮಾಡಿದ್ರೆ ಫಲಗಳು ಕೊಡುವಂಥದ್ದಿರುತ್ತೆ. ಧನುರ್ಮಾಸ, ಆಷಾಢ ಮಾಸ, ಶೂನ್ಯ ಮಾಸಗಳು ಅಂತ ಇರುತ್ತೆ. ಮೀನ ಚೈತ್ರ ಆಗಬಹುದು. ಇಂಥ ಮಾಸಗಳಲ್ಲಿ ನಾವು ಏನೋ ಒಂದು ಮಾನಸ ಕರ್ಮಗಳಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಇಟ್ಕೊಳ್ಳಲ್ಲ. ಯಾವಾಗ ಧನುರ್ಮಾಸ ಮುಗಿದು ಉತ್ತರಾಯಣಕ್ಕೆ ಕಾಲಿಟ್ಟ ನಂತರ ಪುಷ್ಯ ಮಾಸದಲ್ಲಿ ಅದರಲ್ಲಿ ಒಂದಷ್ಟು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅದರಲ್ಲಿ ಮನೆ ಕಟ್ಟೋ ವಿಚಾರದಲ್ಲಿ ಆಗಬಹುದು, ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು, ಇಂಥದ್ದೇನೆಲ್ಲ ಪ್ರಯತ್ನ ಮಾಡ್ತಾರೋ ಅದಕ್ಕೆಲ್ಲವೂ ಅನುಕೂಲಕರವಾದಂಥ ದಿನಗಳು ಅಂತ ಹೇಳ್ತೀವಿ. ಇವತ್ತು ಎಷ್ಟೋ ಜನ ಮದುವೆಗೆ ಮುಹೂರ್ತ ಇಡಬೇಕು, ಒಳ್ಳೆ ಡೇಟ್ ನೋಡ್ಬೇಕಾದ್ರೆ ಧನುರ್ಮಾಸದಲ್ಲಿ ಇಡಲ್ಲ. ಉತ್ತರಾಯಣ ಬರ್ಲಿ ರೀ ಗುರುಗಳೇ, ಉತ್ತರಾಯಣದಲ್ಲಿ ಬಂದು ನಾವು ಒಂದು ಹೊಸ ಬಟ್ಟೆ ಕೂಡ ಖರೀದಿಸಲ್ಲ ಹೌದು. ಯಾಕಂತ ಹೇಳಿದ್ರೆ ಉತ್ತರಾಯಣ ಅನ್ನೋದು ಅಷ್ಟು ಶ್ರೇಷ್ಠವಾದಂಥದ್ದು ಅನ್ನುವಂಥದ್ದು ಒಂದು ಸಂಪ್ರದಾಯ ಇಟ್ಕೊ ಬಂದಿರುವಂಥದ್ದಿದೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಉತ್ತರಾಯಣದಲ್ಲೇ ಹೆಚ್ಚು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ನೀವು ಯಾವುದೇ ಗೃಹ ಪ್ರವೇಶಗಳಾಗ್ಬೋದು, ಮದುವೆಗಳಾಗ್ಬೋದು, ಉತ್ತರಾಯಣಕ್ಕೆ ಫಸ್ಟ್ ಆದ್ಯತೆ ಕೊಡ್ತೀವಿ. ಅಂದ್ರೆ ಈಗ ನಾವು ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಹೇಳ್ತೀವಿ.
ಅಂದ್ರೆ ಏನಪ್ಪ ಅದು ಅಂತ ಹೇಳಿದ್ರೆ, ಎದುರು ಅಮಾವಾಸ್ಯೆ ಬರುವಂತ ದಿನಗಳು 15 ದಿನಗಳು ಏನಿರುತ್ತೆ, ಅದನ್ನ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಎದುರು ಪೌರ್ಣಮಿ ಬರುವಂತ 15 ದಿನಗಳೇನಾಗುತ್ತೆ, ಅದು ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಅಂದ್ರೆ ವೃದ್ಧಿ ಚಂದ್ರ ಅಂತ. ಅದೇ ರೀತಿ ಈ ಉತ್ತರಾಯಣ ಅನ್ನೋದನ್ನು ಸಹ ಒಂದಷ್ಟು ವೃದ್ಧಿ ಆಗುತ್ತೆ, ಸಮೃದ್ಧಿಯಾಗಿ ನಾವು ಮಾಡುವಂತ ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ದಕ್ಷಿಣಾಯಣದಲ್ಲಿ ಒಂದಷ್ಟು ಏನೋ ಅಷ್ಟು ಕೆಲಸ ಕಾರ್ಯಗಳು ಮಾಡೋದಿಲ್ಲ. ಮದುವೆ ವಿಚಾರದಲ್ಲಿ ಅಷ್ಟೇ. ಹಳಬರು ಉತ್ತರಾಯಣದಲ್ಲೇ ಮದುವೆಯನ್ನು ಮಾಡಬೇಕು, ಉತ್ತರಾಯಣದಲ್ಲೇ ಗೃಹ ಪ್ರವೇಶವನ್ನು ಮಾಡಬೇಕು, ಏನೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೂ ಉತ್ತರಾಯಣದಲ್ಲೇ ಮಾಡಬೇಕು ಅಂತಿತ್ತು. ಅದಕ್ಕೆ ನೋಡಿ ಎಷ್ಟೋ ಜನರು ಈ ಜಾನ್ವರಿ ಫೆಬ್ರವರಿನಲ್ಲಿ ಸ್ವಲ್ಪ ಜಾಸ್ತಿ ಫಂಕ್ಷನ್ ಗಳನ್ನ ಇಟ್ಕೊಳ್ಳುವಂಥದ್ದು ಹೌದು, ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಉತ್ತರಾಯಣ ಬಂದಿರುತ್ತೆ, ಎರಡನೇದು ಮಾಘ ಮಾಸ ಇರುತ್ತೆ, ಅದು ಬಹಳಷ್ಟು ಪವಿತ್ರವಾದಂಥದ್ದು. ಹಾಗಾಗಿ ಉತ್ತರಾಯಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. ಅದನ್ನೇ ನಾವು ಈ ರವಿ ಬದಲಾವಣೆಯಿಂದ ಬರುವಂಥದ್ದು ಲೆಕ್ಕಾಚಾರದಲ್ಲಿ ಉತ್ತರಾಯಣ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಗುರುಗಳೇ, ಇವತ್ತೊಂದು ವಿಡಿಯೋ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇರುವಂಥದ್ದು, ವಿಡಿಯೋನ ವೈರಲ್ ಮಾಡ್ತಾ ಇರುವಂಥದ್ದು. ಏನದು ಅಂತಂದ್ರೆ, ಮಕ್ಕಳಿರುವಂಥವ್ರು, ಅದರಲ್ಲೂ ಗಂಡು ಮಕ್ಕಳು ಇರುವಂಥವ್ರಿಗೆ ಈ ಬಾರಿ ಬರುವಂತ ಸಂಕ್ರಾಂತಿ ತುಂಬಾ ಕೆಡುಕು ಮಾಡತ್ತೆ ಅಂತ. ಇದಕ್ಕೆ ನೀವು ಗುರುಗಳಾಗಿ ದಾರಿ ತಪ್ಪಿಸ್ತಾ ಇರುವಂಥದ್ದು ನಿಜನಾ, ಅಥವಾ ಇದು ಸುಮ್ಮನೆ ವೈರಲ್ ಕಂಟೆಂಟ್ಗೋಸ್ಕರ ಮಾಡ್ತಾ ಇರುವಂಥದ್ದ? ಈ ತರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಯಾಕೆ? ಏನ್ ಸಿಗತ್ತೆ ಇದರಿಂದ? ಮತ್ತೆ ಇದನ್ನ ಹೇಗೆ ನಿವಾರಣೆ ಮಾಡ್ತೀರಾ ನೀವು? ನೋಡಿ, ಯಾವಾಗಲೂ ಅಷ್ಟೇ, ನಾವು ಉತ್ತರಾಯಣ ಅಥವಾ ಸಂಕ್ರಾಂತಿ ಹಬ್ಬ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಹಬ್ಬಗಳಾಗಬಹುದು, ಹಬ್ಬಗಳ ದಿನದಿಂದ ಮಕ್ಕಳಿಗೆ ತೊಂದರೆ ಇದೆ ಅನ್ನುವಂಥದ್ದು ಎಲ್ಲಿ ಇಲ್ಲ. ಎಲ್ಲ ದಾರಿ ತಪ್ಪಿಸುವಂಥ ಕೆಲಸ ನಾವು ಭಾಳಷ್ಟು ನೋಡ್ತಾ ಇದ್ದೀವಿ ಕೆಲವು ಮಾಧ್ಯಮಗಳಲ್ಲಿ. ಅವ್ರದ್ದೇ ಆದಂತಹದ್ದು ಏನೋ ಒಂದು ಬೆಳೆ ಬೇಯಿಸ್ಕೋಬೇಕು, ಅವ್ರದ್ದೇ ಆದಂಥದ್ದು ಏನೋ ಒಂದು ಆಗಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ವಿಡಿಯೋಗಳು ನಮ್ಮದೇ ನೋಡಲಿ ಅನ್ನೋವಂಥದ್ದು, ಅಥವಾ ಇನ್ನೇನೋ ಒಂದು ಕಾರಣದಿಂದ ಸುಮ್ಮನೆ ಬೇಡವಾದಂಥ ವಿಚಾರಗಳನ್ನು ಹಾಕಿ ತುಂಬಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಖಂಡಿತ ಯಾವುದು ಸರಿ ಅನ್ನುವಂಥದ್ದು ನೋಡಿ ಅದಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ ನೋಡ್ಕೋಬೇಕಾಗುತ್ತೆ. ಆದರೆ ಒಂದು ವಿಚಾರ, ಒಬ್ಬನೇ ಮಗ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ತಾಯಂದ್ರೆ ಅದನ್ನು ನೋಡಿಬಿಟ್ರೆ ಎಷ್ಟು ನೋವು ಪಡ್ತಾರೆ ಅಲ್ವಾ? ಅದರಿಂದ ಆಗುವಂಥ ನೋವು ಎಷ್ಟಿರುತ್ತೆ. ಮಗನಿಗೆ ಏನೋ ತೊಂದರೆ ಅಂತೆ, ಏನು ಮಾಡಬೇಕು? ಭಾಳ ಜನ ಇದನ್ನೇ ಭಯ ಇಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ 2026 ಏನು ಸಂಕ್ರಾಂತಿ ಹಬ್ಬ ಇದೆ, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಎಲ್ಲರಿಗೂ ಒಳ್ಳೆಯ ದಿನ, ಒಳ್ಳೆಯ ಮಾಸ, ಒಳ್ಳೆಯದಾಗುತ್ತೆ. ಹಾಗಾಗಿ ಯಾರೋ ಕೆಟ್ಟದಿದೆ, ಅದಿದೆ, ಇದಿದೆ, ಅದು ಮಾಡಬೇಕು, ಇದು ಮಾಡಿದ್ರೇ ಮಗ ನಿಮ್ಗೆ ಉಳಿತಾನೆ, ಇನ್ನೇನೋ ಸಮಸ್ಯೆ ಇದೆ. ಇದೊಂದಷ್ಟು ಹಿಂದಿನ ಕಾಲದಿಂದನೂ ಒಂದಷ್ಟು ಮೂಢನಂಬಿಕೆಗಳಲ್ಲಿ ಒಂದಷ್ಟು ಜನ ಈ ರೀತಿ ಮಾರ್ಗದರ್ಶನವನ್ನು ಸರಿಯಾಗಿ ಕೊಡದಿರ ಸಮಸ್ಯೆಗಳಿಗೆ ಸಿಕ್ಕಾಕ್ಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಹಬ್ಬದ ದಿನ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಗಂಡು ಮಕ್ಕಳಿಗೆ. ಹಾಗಾಗಿ ಸಂಭ್ರಮದಿಂದ ಆಚರಣೆ ಮಾಡಲಿ, ಅವ್ರಿಗೆ ಆಯುಷ್ಯ ವೃದ್ಧಿ ಆಗಲಿ, ಅಭಿವೃದ್ಧಿ ಆಗುತ್ತೆ.